ಇನ್ನು ಎಕ್ಸ್‌ಪ್ರೆಸ್ ಸುದ್ದಿಗಳನ್ನು ನೋಡೋಣ. ಕೇಂದ್ರದಲ್ಲಿ 3ನೇ ಬಾರಿಗೆ ಗದ್ದುಗೆ ಹಿಡಿಯೋದಕ್ಕೆ ಬಿಜೆಪಿ ಸಜ್ಜಾಗಿದ್ದು, ಇಂದು ನಡ್ಡಾ ನಿವಾಸದಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ಮೈತ್ರಿ ಪಕ್ಷಗಳಿಗೆ ಯಾವ್ಯಾವ ಖಾತೆ ಕೊಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆದಿದೆ. ಇದೆಲ್ಲವನ್ನು ನೋಡೋಣ. ಗದ್ದುಗೆಗೆ ಸಿದ್ಧತೆ ನ್ಯೂಸ್ ಎಕ್ಸ್‌ಪ್ರೆಸ್ನಲ್ಲಿ. ಜೂನ್ 9ರಂದು ಪ್ರಧಾನಿಯಾಗಿ ನರೇಂದ್ರ ಮೋದಿ 3ನೇ ಬಾರಿಗೆ ಅಧಿಕಾರಕ್ಕೇರಲಿದ್ದಾರೆ ಎನ್ನಲಾಗಿದೆ. ನಾಳೆ ರಾಷ್ಟ್ರಪತಿಗಳನ್ನ ಭೇಟಿ ಮಾಡಿ ಸರ್ಕಾರ ರಚನೆಗೆ ಹಕ್ಕು ಮಂಡಿಸಲಿರೋ ಪ್ರಧಾನಿ ನರೇಂದ್ರ ಮೋದಿ ಭಾನುವಾರದಂದು ಹ್ಯಾಟ್ರಿಕ್ ಪ್ರಧಾನಿಯಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಕೇಂದ್ರದಲ್ಲಿ 3ನೇ ಬಾರಿಗೆ ಸರ್ಕಾರ ರಚನೆಗೆ ಬಿಜೆಪಿ ಸಜ್ಜಾಗಿದ್ದು, ನಿನ್ನೆಯಿಂದಲೇ ಗದ್ದುಗೆಗೇರಲು ಕಾರ್ಯತಂತ್ರ ರೂಪಿಸುತ್ತಿದೆ. ಸರ್ಕಾರ ರಚನೆಗಾಗಿ ನಿನ್ನೆವರೆಗೂ ಉತ್ಸಾಹದಲ್ಲಿದ್ದ ಇಂಡಿಯಾ ಒಕ್ಕೂಟ ಈಗ ಸೈಲೆಂಟ್ ಆಗಿದ್ದು, ಎನ್ಡಿಎ ಪಡೆ ಫುಲ್ ಆಕ್ಟಿವ್ ಆಗಿದೆ. ನರೇಂದ್ರ ಮೋದಿ 3.0ಗೆ ಮಿತ್ರ ಪಕ್ಷಗಳೇ ಆಧಾರವಾಗಿದ್ದು, ಮಿತ್ರ ಪಕ್ಷಗಳಿಗೆ ಮಂತ್ರಿ ಸ್ಥಾನ ನೀಡಲು ಬಿಜೆಪಿ ಮೀಟಿಂಗ್ ನಡೆಸಿತು. ಕೇಂದ್ರದಲ್ಲಿ ಸರ್ಕಾರ ರಚಿಸಲು ಅವಸರದಲ್ಲಿರೋ ಬಿಜೆಪಿ ಇಂದು ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿವಾಸದಲ್ಲಿ ಸಭೆ ನಡೆಸಿದರು. ಬೈಠಕ್ನಲ್ಲಿ ಅಮಿತ್ ಶಾ, ರಾಜನಾಥ್ ಸಿಂಗ್, ಬಿಎಲ್ ಸಂತೋಷ್, ಆರ್ಎಸ್ಎಸ್ನ ದತ್ತಾತ್ರೇಯ ಹೊಸಬಾಳೆ ಭಾಗಿಯಾಗಿದ್ದರು. ಸರ್ಕಾರ ರಚನೆ ಮತ್ತು ಮಂತ್ರಿಮಂಡಲದ ಬಗ್ಗೆ ಚರ್ಚೆ ನಡೆಸಿದರು. ಎನ್ಡಿಎ ಸರ್ಕಾರ ರಚನೆಗಾಗಿ ಬಿಜೆಪಿ ಹೈಕಮಾಂಡ್ ಮಹತ್ವದ ಸೂತ್ರ ಹೆಣೆದಿದೆ. ಎನ್ಡಿಎ ಮಿತ್ರ ಪಕ್ಷಗಳಿಗೆ ಸಚಿವ ಸ್ಥಾನ ನೀಡಲು ಮುಂದಾಗಿದೆ. ಟಿವಿ9ಗೆ ಬಿಜೆಪಿಯ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದ್ದು, ಜೆಡಿಯುಗೆ 2, ಟಿಡಿಪಿಗೆ 3 ಮಂತ್ರಿ ಸ್ಥಾನ ನೀಡೋ ಬಗ್ಗೆ ಚರ್ಚೆ ನಡೆದಿದೆ. ಇನ್ನು ಪ್ರತಿ 5 ಸಂಸದರಿಗೆ 1 ಸಚಿವ ಸ್ಥಾನ ನೀಡುವ ಸಾಧ್ಯತೆ ಇದೆ. ಸೂತ್ರದ ಪ್ರಕಾರ ಜೆಡಿಯುಗೆ 2 ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ, ಟಿಡಿಪಿಗೆ 3 ಸಚಿವ ಸ್ಥಾನ ನೀಡುವ ಬಗ್ಗೆಯೂ ಚರ್ಚಿಸಲಾಗಿದೆ. ಇನ್ನು ಏಕನಾಥ್ ಶಿಂದೆ ಶಿವಸೇನೆ ಬಣಕ್ಕೆ 1 ಸಚಿವ ಸ್ಥಾನ ಸಿಗುವ ಸಾಧ್ಯತೆ ಇದೆ. ಕೇಂದ್ರದಲ್ಲಿ ಮತ್ತೆ ಸರ್ಕಾರ ರಚನೆಗೆ ಬಿಜೆಪಿ ಮಾಸ್ಟರ್ ಪ್ಲಾನ್ ಮಾಡಿದೆ. ಮಿತ್ರ ಪಕ್ಷಗಳನ್ನ ಒಟ್ಟಾಗಿ ಕರೆದುಕೊಂಡು ಹೋಗಲು ಸೂತ್ರ ಹೆಣೆದಿದ್ದಾರೆ. ಮಿತ್ರ ಪಕ್ಷಗಳ ಜೊತೆ ಮಾತನಾಡಲು ಒಬ್ಬೊಬ್ಬರನ್ನ ತಂಡಗಳಾಗಿ ಬಿಜೆಪಿ ನಾಯಕರ ನೇಮಕ ಮಾಡಲಾಗಿದೆ. ಟಿಡಿಪಿ ಜೆಡಿಎಸ್ ನಾಯಕರ ಮೇಲೆ ಪಿಯೂಷ್ ಗೋಯಲ್ ನಿಗಾ ವಹಿಸಲಿದ್ದು, ನಿತೀಶ್ ಕುಮಾರ್ ಕ್ಯಾಂಪ್ ಮೇಲೆ ಅಶ್ವಿನಿ ವೈಷ್ಣವ್ ನಿಗಾ ಇಡಲಿದ್ದಾರೆ. ಎನ್ಡಿಎ ಮೈತ್ರಿಕೂಟದ ಸರ್ಕಾರ ರಚನೆಗೆ ದೆಹಲಿಯಲ್ಲಿ ಸಿದ್ಧತೆ ನಡೆಯುತ್ತಿದ್ರೆ, ಇತ್ತ ಬಿಹಾರದ ಪಾಟ್ನಾದಲ್ಲಿ ಜೆಡಿಯು ನಾಯಕರ ಸಭೆ ನಡೆಯಿತು. ಸಿಎಂ ನಿತೀಶ್ ಕುಮಾರ್ ನೇತೃತ್ವದಲ್ಲಿ ಸಭೆ ನಡೆಯಿತು. ನೂತನವಾಗಿ ಆಯ್ಕೆಗೊಂಡ ಸಂಸದರು ಸಭೆಯಲ್ಲಿ ಭಾಗಿಯಾಗಿದ್ದರು. ನರೇಂದ್ರ ಮೋದಿ 3ನೇ ಬಾರಿಗೆ ಪ್ರಧಾನಿಯಾಗಲು ಮಿತ್ರ ಪಕ್ಷಗಳಿಗೆ ಸಚಿವ ಸ್ಥಾನ ನೀಡಲು ಬಿಜೆಪಿ ಮುಂದಾಗಿದೆ. ಇದರ ಬೆನ್ನಲ್ಲೇ 16 ಸಂಸದರ ಹೊಂದಿರುವ ಚಂದ್ರಬಾಬು ನಾಯ್ಡುರ ಟಿಡಿಪಿ ಹಲವು ಬೇಡಿಕೆಗಳನ್ನು ಮುಂದಿಟ್ಟಿದ್ದಾರೆ. ಲೋಕಸಭಾ ಸ್ಪೀಕರ್ ಹುದ್ದೆ ಸೇರಿ 5 ಸಚಿವ ಸ್ಥಾನದ ಬೇಡಿಕೆ ಇಟ್ಟಿದೆ. ಗ್ರಾಮೀಣಾಭಿವೃದ್ಧಿ, ವಸತಿ, ಬಂದರು ಮತ್ತು ಹಡಗು, ರಸ್ತೆ ಸಾರಿಗೆ, ಹೆದ್ದಾರಿ ಖಾತೆಗಳ ಮೇಲೆ ಟಿಡಿಪಿ ಕಣ್ಣಿಟ್ಟಿದೆ. ಸರ್ಕಾರ ರಚನೆ ಮಾಡಲು ನಿನ್ನೆವರೆಗೂ ಉತ್ಸಾಹದಲ್ಲಿದ್ದ ಇಂಡಿಯಾ ಮೈತ್ರಿಕೂಟ ಈಗ ಏಕಾಏಕಿ ಸೈಲೆಂಟ್ ಆಗಿದೆ. ನಿನ್ನೆ ಇಂಡಿಯಾ ಒಕ್ಕೂಟದ ನಾಯಕರು ಸುದೀರ್ಘವಾಗಿ ಸಭೆ ನಡೆಸಿದ್ರು. ಸಭೆಯಲ್ಲಿ ವಿವಿಧ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿದ್ದು, ಹೀಗಾಗಿ ಕಾದು ನೋಡುವ ತಂತ್ರಕ್ಕೆ ಮೊರೆ ಹೋಗಿದ್ದಾರೆ. ಕಾದು ನೋಡುವ ತಂತ್ರವೇ ಸೂಕ್ತ ಅಂತ ಹಿರಿಯ ನಾಯಕ ಶರದ್ ಪವಾರ್ ಸೇರಿ ಹಲವರು ಹೇಳಿದ್ದಾರೆ. ಮೋದಿ ನೇತೃತ್ವದಲ್ಲಿ ಎನ್ಡಿಎ ಸರ್ಕಾರ ಮುನ್ನಡೆಯೋದು ಅಷ್ಟು ಸರಳವಾಗಿಲ್ಲ ಎನ್ನಲಾಗಿದೆ. ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡು ನಿಲುವು ಮುಂದೆ ಬದಲಾಗಬಹುದು. ಈ ಬಾರಿ ಬಿಜೆಪಿಗೆ ಸ್ಪಷ್ಟ ಬಹುಮತವಿಲ್ಲ. ಸೂಕ್ತ ಸಮಯದಲ್ಲಿ ಸೂಕ್ತ ಹೆಜ್ಜೆ ಇಡೋ ಬಗ್ಗೆ ನಿರ್ಧಾರ ಮಾಡಿದ್ದಾರೆ ಎನ್ನಲಾಗಿದೆ.